ಪ್ರಿಯರೇ, ಮಾರ್ಕನ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ನಾವು ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಸೆರೆಮನಿಯಲ್ಲಿದ್ದಂಥ ಸ್ನಾನಿಕ ಯೌವನರಿಗೆ ಯೇಸು ಸ್ವಾಮಿ ಮಾಡ್ತಾ ಇದ್ದಂಥ ಕಾರ್ಯಕಲಾಪಗಳ ಬಗ್ಗೆ ವರದಿ ಬರುತ್ತೆ. ಸೆರೆಮನೆಯಲ್ಲಿ ಬಂದಿಯಾಗಿದ್ದಂಥ ಸ್ನಾನಿಕ ಯೌವನರು ತಮ್ಮ ಶಿಷ್ಯರ ಬಳಿಯಲ್ಲಿ ತನ್ನ ಸಹಪಾಠಿಗಳ ಕೈಯಲ್ಲಿ ಹೇಳಿ ಕಳಿಸ್ತಾರೆ, ಬರಬೇಕಾಗಿದ್ದವರು ನೀವೇನಾ ಅಥವಾ ನಾವು ಬೇರೆ ಯಾರನ್ನಾದರೂ ಎದುರು ನೋಡಬೇಕಾ ಎಂಬ ಒಂದು ಪ್ರಶ್ನೆಯನ್ನು ಇಟ್ಟು ಸ್ನಾನಿಕ ಯೌವನರು ತನ್ನ ಶಿಷ್ಯರನ್ನ ಯೇಸುವಿನ ಬಳಿಗೆ ಕಳಿಸ್ತಾರೆ. ಅವರು ಬಂದು ಸ್ನಾನಿಕ ಯೌವನರು ಹೇಳಿದ ಹಾಗೆ ಯೇಸು ಸ್ವಾಮಿಯ ಮುಂದೆ ಆ ಪ್ರಶ್ನೆಯನ್ನು ಇಡ್ತಾರೆ, ಬರಬೇಕಾಗಿದ್ದಂಥ ಲೋಕೋದ್ಧಾರಕ ತಾವೇನಾ, ಆ ಮೆಸ್ಸಯ್ಯ ನೀವೇನಾ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ 11ನೇ ಅಧ್ಯಾಯ 4ನೇ ವಚನದಲ್ಲಿ ಅವರಿಗೆ ಉತ್ತರವನ್ನು ಕೊಡ್ತಾರೆ. ಆ ವಾಕ್ಯ ಹೇಗೆ ಹೇಳ್ತದೆ, ಅದಕ್ಕೆ ಯೇಸು, ನೀವು ಕೇಳುವುದನ್ನು ಕಾಣುವುದನ್ನು ಹೋಗಿ ಯೌವನನಿಗೆ ತಿಳಿಸಿರಿ ಎಂಬುದಾಗಿ. ನೀವು ಕೇಳುವುದನ್ನು ಕಾಣುವುದನ್ನು ಹೋಗಿ ಯೌವನನಿಗೆ ತಿಳಿಸಿರಿ. ಪ್ರಿಯರೇ, ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಯೇಸು ಸ್ವಾಮಿ ಸ್ಪಷ್ಟಪಡಿಸ್ತಾರೆ, ನೀವು ಏನು ಕಣ್ಣಾರೆ ನೋಡ್ತಾ ಇದ್ದೀರಿ, ನಾನು ಮಾಡುವಂಥ ಕಾರ್ಯಗಳನ್ನು ನೀವು ಕೇಳ್ತಾ ಇದ್ದೀರಿ. ಇನ್ನೊಬ್ಬರ ಬಾಯಿಯಿಂದ ಯೇಸು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಕುರುಡರಿಗೆ ಕಣ್ಣನ್ನು ಕೊಟ್ಟರು, ಕಿವುಡರಿಗೆ ಕೇಳುವಂಥ ಕೃಪೆಯನ್ನು ಕೊಟ್ಟರು, ಸತ್ತವರನ್ನು ಜೀವಕ್ಕೆ ಎಬ್ಬಿಸಿದ್ರು, ಕುಷ್ಠರೋಗಿಗಳನ್ನು ಗುಣಪಡಿಸಿದ್ರು ಎಂಬುದಾಗಿ ಏನನ್ನ ಕೇಳ್ತಾ ಇದ್ದೀರಿ ಅಥವಾ ನೀವು ಇವಾಗ ನೋಡ್ತಾ ಇದ್ದೀರಿ, ಅದನ್ನು ಹೋಗಿ ಸ್ನಾನಿಕ ಯೌವನನಿಗೆ ತಿಳಿಸ್ರಿ ಎಂಬುದಾಗಿ. ಪ್ರಿಯರೇ, ಇವತ್ತು ದೇವರ ಮಕ್ಕಳಾಗಿರುವಂಥ ನಾವು, ದೇವರಿಂದ ಆಯ್ಕೆಯಾಗಿರುವಂಥ ನಾವು ಕೂಡ ಯಾವ ಕಾರಣಕ್ಕಾಗಿ ನಾವು ಆಯ್ಕೆ ಆಗಿದ್ದೇವೆ, ಯಾವ ಉದ್ದೇಶವನ್ನು ಇಟ್ಟು ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾವು ಕಂಡಿರುವುದನ್ನು, ನಾವು ಕೇಳಿರುವುದನ್ನು, ನಾವು ಅನುಭವಿಸಿದ್ದನ್ನು, ನಾವು ಪಡೆದುಕೊಂಡಿರುವುದನ್ನು ನಾವು ಪರರಿಗೆ ಹಂಚಬೇಕು. ಅದಕ್ಕಾಗಿಯೇ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ದೇವರ ವಾಕ್ಯವನ್ನು ನಾವು ಗ್ರಹಿಸುವಾಗ, ದೇವರ ವಾಕ್ಯವನ್ನು ನಾವು ಅರ್ಥೈಸಿಕೊಳ್ಳುವಾಗ ಅಥವಾ ದೇವರ ವಾಕ್ಯವನ್ನು ಕೇಳುವಾಗ ನಾವು ಯಾವುದಕ್ಕಾಗಿ ಆಯ್ಕೆ ಆಗಿದ್ದೇವೆ, ದೇವರು ನಮ್ಮ ಮೇಲೆ ಯಾವ ಉದ್ದೇಶವನ್ನು ಇಟ್ಟು ಆಯ್ಕೆ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಈ ಸ್ನಾನಿಕ ಯೌವನರ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿದಂಥ ಮಾತು, ನೀವು ಕಂಡದ್ದನ್ನು ಕೇಳಿದ್ದನ್ನು ಹೋಗಿ ಯೌವನನಿಗೆ ತಿಳಿಸ್ರಿ ಎಂಬುದಾಗಿ. ಇವತ್ತು ನಾವು ಕೂಡ ನಮ್ಮ ಜೀವಿತದಲ್ಲಿ ನಾವು ಕಂಡದ್ದನ್ನು, ನಾವು ಕೇಳಿದ್ದನ್ನು, ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡಿದಂಥ ಆ ಉಪಕಾರಗಳನ್ನು, ಮಾಡಿದಂಥ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳನ್ನು ನಾವು ಪರರೊಂದಿಗೆ ಹಂಚಿಕೊಳ್ಳುತ್ತಾ ಯೇಸುವಿಗೆ ಸಾಕ್ಷಿಯ ಜೀವನವನ್ನು ನಾವು ನಡೆಸಬೇಕು. ಪ್ರವಾದಿ ಯೆಶಾಯನ ಗ್ರಂಥ 43ನೇ ಅಧ್ಯಾಯ 8ನೇ ವಚನದಲ್ಲಿ ಕೂಡ ದೇವರು ಸಂತ ಯೆಶಾಯ ಪ್ರವಾದಿಯ ಮುಖಾಂತರ ಹೇಳ್ತಾರೆ, ಕರೆಗೊಡಿರಿ ನನ್ನ ಜನರಿಗೆ, ಕಣ್ಣಿದ್ದರೂ ಕುರುಡಾದವರಿಗೆ, ಕಿವಿ ಇದ್ದರೂ ಕಿವುಡಾದವರಿಗೆ ಅಂತ. ಇವತ್ತು ಕ್ರೈಸ್ತರು ಅಥವಾ ದೇವರು ಆರಿಸಿಕೊಂಡಂಥ ಜನಾಂಗ, ನಾವು ಕ್ರಿಸ್ತನ ಆ ಒಂದು ಕಾರ್ಯಗಳಿಗೆ ಸೇರಿದವರು, ನಾವು ಯೇಸುವಿನ ಮಕ್ಕಳು ಎಂಬುದಾಗಿ ಬರೀ ಬಾಯಲ್ಲಿ ಹೇಳ್ತಾ ಇದ್ದೀವಿ, ಆದರೆ ಅದನ್ನು ಅನುಭವಿಸ್ತಾ ಇಲ್ಲ, ಅದನ್ನು ನಾವು ನೋಡ್ತಾ ಇಲ್ಲ, ಅದನ್ನು ತಿಳ್ಕೊತಾ ಇಲ್ಲ. ಅದರಿಂದ ಪ್ರವಾದಿ ಯೆಶಾಯನ ಮುಖಾಂತರ ದೇವರು ಹೇಳ್ತಾರೆ, ಕರೆಗೊಡಿರಿ ಆ ಜನರಿಗೆ. ನಾವು ಬರೀ ಕ್ರೈಸ್ತರು ಅಂತೇಳಿ ಬರೀ ತಿಂದು ಕುಡಿದು ಮಜಾ ಮಾಡಿ, ವಾರಕ್ಕೊಂದು ಬಲಿಪೂಜೆಯನ್ನು ನೋಡಿ, ಒಂದು ಪ್ರಾರ್ಥನೆಯನ್ನು ಮಾಡಿ ಸುಮ್ಮನಾಗುವಂಥ, ದೇವರ ಶಕ್ತಿಯ ಬಗ್ಗೆ ಸರಿಯಾದ ಅರಿವು ತಿಳುವಳಿಕೆ ಇಲ್ಲದಂಥ ಆ ನನ್ನ ಜನರಿಗೆ ಕರೆಗೊಡಿರಿ. ಯಾಕೆ ಅಂತ ಹೇಳಿದ್ರೆ, ಕಣ್ಣಿದ್ರೂ ಅವರು ಕುರುಡರಾಗಿದ್ದಾರೆ, ಕಿವಿ ಇದ್ರೂ ಕಿವುಡರಾಗಿದ್ದಾರೆ. ಕಣ್ಣಿದೆ, ನೋಡ್ತಾ ಇದ್ದೀವಿ, ಆದರೆ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು ನಾವು ನೋಡ್ತಾ ಇಲ್ಲ. ಬದಲಾಗಿ ನಾವು ಮಾಡುವಂಥ ಕಾರ್ಯಗಳೇ ಬೇರೆ.
ಬೇರೆಯವರನ್ನು ನೋಡ್ತಾ ಇದ್ದೀವಿ, ಬೇರೆಯವರ ಆ ಒಂದು ಕಾರ್ಯಗಳ ಮೇಲೆ ನಾವು ಗಮನವನ್ನು ಹರಿಸ್ತೀವಿ. ಆದರೆ ನಮ್ಮ ಜೀವಿತ ಹೇಗಿದೆ, ನಮ್ಮ ಜೀವಿತದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವುದಕ್ಕಾಗಿ ದೇವರಿಂದ ಆಯ್ಕೆ ಆಗಿದ್ದೀವಿ, ನಾವು ಈ ಲೋಕದಲ್ಲಿ ಜೀವಿಸುವ ಅಷ್ಟು ಕಾಲಗಳು ಏತಕ್ಕಾಗಿ ಈ ಜೀವನ, ಇದೆಲ್ಲವನ್ನ ನಾವು ಗ್ರಹಿಸಿ ನೋಡುವಾಗ ನಾವು ಹಿಂದೊಮ್ಮೆ ನಾವು ಕೂಡ ಯೇಸುವನ್ನು ಅರಿಯದಂಥ ಕಾಲಘಟ್ಟಗಳಲ್ಲಿ ಜೀವಿಸಿದಂಥ ಜೀವನಕ್ಕೂ ಈಗ ಯೇಸು ಕ್ರಿಸ್ತರನ್ನ ಅರಿಯುವುದರ ಮುಖಾಂತರ ಜೀವಿಸುವಂಥ ಜೀವಿತಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ನಾನಿಕ ಯೋಹಾನರ ನುಡಿಗಳನ್ನು ಶಿಷ್ಯರು ಬಂದು ಯೇಸುವಿನ ಬಳಿಯಲ್ಲಿ ಹೇಳಿದಾಗ ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ, ಈಗ ಏನು ನೋಡ್ತಾ ಇದ್ದೀರಾ? ನಿಮ್ಮ ದೇವರನ್ನು ಅರಿತುಕೊಂಡಾಗ ನಿಮ್ಮ ಜೀವಿತ, ಇಂದಿನ ಜೀವಿತಕ್ಕೂ ಯೇಸುವನ್ನು ಅರಿತುಕೊಂಡ ಮೇಲೆ ನೀವು ಬದಲಾದಂಥ ನಿಮ್ಮ ಜೀವಿತವನ್ನು ಕುರಿತು ನೀವು ಅದನ್ನು ಅನುಭವಿಸಿದ್ದೀರಿ, ಅದನ್ನು ನೀವು ಕಂಡುಕೊಂಡಿದ್ದೀರಿ, ಅದನ್ನು ನೀವು ಇನ್ನೊಬ್ಬರ ಸಾಕ್ಷಿಗಳನ್ನು ನೀವು ಕೇಳಿದ್ದೀರಿ. ಅದನ್ನಾದರೂ ಅಟ್ಲೀಸ್ಟ್ ನಿಮ್ಮ ಜೀವಿತದಲ್ಲಿ ನಡೆದದ್ದು ನೀವು ಮರೆತು ಹೋದರೂ ಕೂಡ ಇನ್ನೊಬ್ಬರ ಜೀವಿತದಲ್ಲಿ ಆದಂಥ ಕಾರ್ಯಗಳನ್ನು ನೋಡ್ತೀರಿ. ಎಷ್ಟೋ ಜನ ನಾವು ಪ್ರಾರ್ಥನೆಗಳಿಗೆ ಹೋದಾಗ, ಧ್ಯಾನಕೂಟಗಳಿಗೆ ಹೋದಾಗ ಅಲ್ಲಿ ಆಗುವಂಥ ಅದ್ಭುತಗಳನ್ನು ನಾವು ಕಣ್ಣಾರೆ ನೋಡ್ತೀವಿ. ಅದನ್ನು ನಾವು ಪ್ರಚುರಪಡಿಸ್ಬೇಕು, ಸಾಕ್ಷಿ ಪಡಿಸ್ಬೇಕು. ಆ ಸಾಕ್ಷಿ ಪಡಿಸ್ಲಿಕ್ಕಾಗಿಯೇ ನಾವು ಆಯ್ಕೆಯಾದವರು. ಯೇಸುವಿನ ಆ ಒಂದು ಶ್ರೀ ಸಾಮ್ರಾಜ್ಯ ಶುಭ ಸಂದೇಶವನ್ನು ಸಾರಲಿಕ್ಕಾಗಿ ನಾವು ಆಯ್ಕೆಯಾದವರು. ಅದರದ್ದು 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ ಕೂಡ ನಮಗೆ ಹೇಳ್ತದೆ, ನೀವು ದೇವರಿಂದ ಆಯ್ಕೆಯಾದವರು. ನಾವು ಒಬ್ಬೊಬ್ಬರು ಕೂಡ ದೇವರಿಂದ ಆಯ್ಕೆಯಾದವರು, ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ ಅಂತೆ. ನಾವು ದೇವರ ಸ್ವಂತ ಜನ, ದೇವರಿಂದ ಆಯ್ಕೆಯಾದಂಥ ಜನ. ನಾವು ಒಬ್ಬೊಬ್ಬರು ಕೂಡ ಪವಿತ್ರ ಪ್ರಜೆ, ಪವಿತ್ರನಾಗಿರುವಂಥ ಪರಿಶುದ್ಧ ದೇವನ ಮಕ್ಕಳು, ಪರಿಶುದ್ಧರಾಗಿ ಜೀವಿಸಬೇಕು ಅಂತೇಳಿ ದೇವರು ಆಸೆ ಪಡ್ತಾರೆ. ಯಾಕೆ ದೇವರು ನಮ್ಮನ್ನು ಸ್ವಂತ ಜನಾಂಗವನ್ನಾಗಿ ಆರಿಸಿಕೊಂಡ್ರು ಅಂತ ಹೇಳಿದ್ರೆ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ದೇವರು ನಮ್ಮ ಜೀವಿತಗಳಲ್ಲಿ, ಪರರ ಜೀವಿತದಲ್ಲಿ ನಾವು ನೋಡಿದ್ದನ್ನು, ಕಂಡದ್ದನ್ನು, ಕೇಳಿದ್ದನ್ನು ಪರರಿಗೆ ನಾವು ಹಂಚುವುದಕ್ಕಾಗಿ, ಪರರಿಗೆ ನಾವು ಅದನ್ನು ತೋರಿಸಿಕೊಡುವುದಕ್ಕಾಗಿ, ವಿಶ್ವಾಸದಲ್ಲಿ ಕುಂದಿ ಹೋಗಿರುವಂಥ ಆತ್ಮಗಳನ್ನು ದೇವರ ವಾಕ್ಯದ ಮುಖಾಂತರ, ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಅವರಿಗೆ ತಿಳಿಸುವುದರ ಮುಖಾಂತರ ಅವರನ್ನು ದೇವರ ಕಡೆಗೆ ಕರೆದುಕೊಂಡು ಬರುವಂಥ, ಸೆಳೆಯುವಂಥ ಕಾರ್ಯಗಳನ್ನು ಮಾಡಲಿಕ್ಕಾಗಿ ನಮ್ಮನ್ನು ದೇವರು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಅದಕ್ಕಾಗಿ ಯೆಶಾಯ ಪ್ರವಾದಿಯ ಗ್ರಂಥ 43ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ತಂದೆಯಾದ ದೇವರು, ಸರ್ವೇಶ್ವರನಾದ ದೇವರು ಹೀಗೆನ್ನುತ್ತಾರೆ, ಇಂತೆನ್ನುತ್ತಾರೆ ಸರ್ವೇಶ್ವರ, ನೀವೇ ನನಗೆ ಸಾಕ್ಷಿಗಳು. ದೇವರು ಹೇಳ್ತಾರೆ, ನೀವು ನನಗೆ ಸಾಕ್ಷಿಗಳು, ನನ್ನಿಂದ ಆಯ್ಕೆಯಾದ ನನ್ನ ದಾಸರು. ಯೆಶಾಯ 43:10 ಹೇಳ್ತಾರೆ, ನೀವೇ ನನಗೆ ಸಾಕ್ಷಿಗಳು, ನನ್ನಿಂದ ಆಯ್ಕೆಯಾದಂಥ ನನ್ನ ದಾಸರು. ಅಲ್ಲಿ ನಾವು 1 ಪೇತ್ರ 2:9 ಹೇಳ್ತಾರೆ, ದೇವರಿಂದ ಆಯ್ಕೆಯಾದಂಥ ಜನಾಂಗ, ದೇವರ ಮಕ್ಕಳು, ದೇವರ ಸ್ವಂತ ಜನ ಎಂಬುದಾಗಿ ದೇವರು ಹೇಳ್ತಾರೆ. ಯೆಶಾಯ ಪ್ರವಾದಿಯ ಮುಖಾಂತರ ಹೇಳ್ತಾರೆ, ಆದಿಯಲ್ಲಿ ದಾಸತ್ವದಲ್ಲಿದ್ದಂಥ ನಮ್ಮನ್ನು ಬಿಡುಗಡೆ ಮಾಡಿದಂಥ ದೇವರನ್ನ ಪ್ರಚುರಪಡಿಸುವುದಕ್ಕಾಗಿಯೇ ಅವರು ಈಜಿಪ್ಟ್ ದೇಶದಿಂದ ಆ ಗುಲಾಮತನದಲ್ಲಿದ್ದಂಥ ತನ್ನ ಸ್ವಂತ ಜನರನ್ನ ಬಿಡುಗಡೆ ಮಾಡಿ, ಅವರು ಆ ಒಂದು ದುಷ್ಟರ ಮಧ್ಯದಿಂದ ಅವರನ್ನು ಕರೆದುಕೊಂಡು ಬರುವಾಗ ದೇವರು ಅವರ ಮಧ್ಯದಲ್ಲಿ ಮಾಡಿದಂಥ ಅದ್ಭುತಗಳನ್ನು ಕುರಿತು ಆ ದೇವರನ್ನ ಸಾಕ್ಷಿಪಡಿಸುವುದಕ್ಕಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದವರು. ಹಿಂದೆ ದಾಸತ್ವದಲ್ಲಿ ದಾಸರಾಗಿದ್ದಂಥ ನಮ್ಮನ್ನು ಆ ದಾಸತ್ವದಿಂದ ಬಿಡುಗಡೆ ಮಾಡಿ ನಾವು ಅವರ ಮಕ್ಕಳು ಎಂಬುದಾಗಿ ನಮಗೆ ಬಿರುದನ್ನು ಕೊಟ್ಟು ನಮ್ಮನ್ನು ಅಷ್ಟು ಪ್ರೀತಿಸಿ, ನಾವು ನಮ್ಮ ಜೀವಿತದಲ್ಲಿ ಪಾಪದ ಬಂಧನದಲ್ಲಿ, ದಾಸತ್ವದಲ್ಲಿ
ಅಥವಾ ದೇವರನ್ನು ಅರಿಯದೆ ಅವಿವೇಕಿಗಳಾಗಿ ಜೀವಿಸುತ್ತಿದ್ದಂಥ ಕಾಲಘಟ್ಟಗಳಲ್ಲಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುತ್ತಾ, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು ಮಾಡುತ್ತಾ ಜೀವಿಸುತ್ತಿದ್ದಂಥ ನಮ್ಮನ್ನು ಆ ಒಂದು ಎಲ್ಲ ದುಷ್ಟ ಕಾರ್ಯಗಳಿಂದ ಬಿಡುಗಡೆ ಮಾಡಿದಂಥ ದೇವರು ನಮ್ಮನ್ನು ಅವರ ಸ್ವಂತ ಮಕ್ಕಳನ್ನಾಗಿ ಆರಿಸಿಕೊಂಡು ಅವರಿಗೆ ಸಾಕ್ಷಿಗಳಾಗುವಂತೆ ನಮ್ಮನ್ನು ಕರೆದರು. ಅದಕ್ಕಾಗಿ ದೇವರು ಹೇಳ್ತಾರೆ, ನೀವೇ ನನಗೆ ಸಾಕ್ಷಿಗಳು, ನನ್ನಿಂದ ಆಯ್ಕೆಯಾದಂಥ ದಾಸರು, ಏಕೆಂದರೆ ನಾನೇ ಪರಮಾತ್ಮನೆಂದು ಅರಿತು ವಿಶ್ವಾಸವಿಟ್ಟು ಗ್ರಹಿಸಬೇಕಾದವರು. ದೇವರಾರೂ ನನಗಿಂತ ಮುಂದೆ ಇರಲಿಲ್ಲ, ನನ್ನ ನಂತರವೂ ಇರುವುದಿಲ್ಲ. ಯಾಕೆ ನಾವು ದೇವರಿಗೆ ಸಾಕ್ಷಿಗಳಾಗಬೇಕು ಅಂತೇಳಿದರೆ, ಒಬ್ಬರೇ ದೇವರು, ಏಕೈಕ ದೇವರು ಪರಮಾತ್ಮ ಅಂತ ಇದ್ದರೆ, ಪ್ರಪಂಚಕ್ಕೆ ಇದ್ದರೆ ಅವರು ಒಬ್ಬರೇ. ಆ ರಕ್ಷಕರನ್ನು ನಾವು ಅರ್ಥಕೋಬೇಕು, ಆ ರಕ್ಷಕರ ಪ್ರೀತಿಯನ್ನು ಅರಿಬೇಕು. ಅವರನ್ನು ನಾವು ಅರ್ಥಕೊಂಡ ಮೇಲೆ, ವಿಶ್ವಾಸವಿಟ್ಟ ಮೇಲೆ, ಅವರನ್ನು ಗ್ರಹಿಸಿಕೊಂಡ ಮೇಲೆ ನಾವು ನಂಬಿರುವಂಥ ಆ ನಂಬಿಕೆಯನ್ನು, ಸತ್ಯವನ್ನು ನಾವು ಇನ್ನೊಬ್ಬರಿಗೆ ಪ್ರಚುರಪಡಿಸಬೇಕು, ಇನ್ನೊಬ್ಬರ ಮುಂದೆ ನಾವು ಸಾಕ್ಷಿಯಾಗಬೇಕು. ನಮ್ಮ ದೇವರ ಶಕ್ತಿ ಏನು, ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಆ ದೇವರ ಆ ಪ್ರೀತಿಯಲ್ಲಿ ನೆಲೆಗೊಂಡಾಗ, ಆ ಪ್ರೀತಿಯನ್ನು ನಾವು ಸವಿಯುವಾಗ ನಾವು ಪಡೆಯುವಂಥ ಆ ಒಂದು ಅನುಭವಗಳನ್ನು ಕುರಿತು ನಾವು ಇನ್ನೊಬ್ಬರಿಗೆ ಸಾಕ್ಷಿಯಾಗಿ ಇನ್ನೊಬ್ಬರನ್ನು ದೇವರ ಕಡೆಗೆ ಕರೆತರುವಂಥ ಆ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ರೋಮನರಿಗೆ ಬರೆದ ಪತ್ರ ಆ 3ನೇ ಅಧ್ಯಾಯ 12ನೇ ವಚನದಲ್ಲೂ ಕೂಡ ದೇವರು ಹೇಳ್ತಾರೆ, ನೀವು ದೇವರಿಂದ ಆಯ್ಕೆಯಾದವರು, ದೇವರ ಸ್ವಂತ ಜನರು. ಎಲ್ಲ ಸುಮಾರು ಕಡೆ ದೇವರು ನಮ್ಮನ್ನು ಹೇಳ್ತಾರೆ, ನೀವು ನನ್ನಿಂದ ಆಯ್ಕೆಯಾದವರು, ನೀವು ನಮ್ಮ ಸ್ವಂತ ಜನರು, ನೀವು ನನ್ನ ಸ್ವಂತ ಜನ. ನಮ್ಮನ್ನು ಯಾರು ಹೀಯಾಳಿಸಲಿ, ತೆಗಳಿ, ನಮ್ಮ ಮೇಲೆ ಏನಾದರೂ ಮಾತಾಡ್ಕೊಂಡ್ಲಿ, ಯಾವುದರ ಬಗ್ಗೆಯೂ ನಾವು ಚಿಂತೆ ಮಾಡದೆ, ನಾವು ಮನುಷ್ಯರಿಂದ ಆಯ್ಕೆಯಾದವರಲ್ಲ, ನಾವು ದೇವರಿಂದ ಆಯ್ಕೆಯಾದವರು, ದೇವರ ಸ್ವಂತ ಜನರು. ಯಾಕೆ ಅಂತೇಳಿದರೆ ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ನೀವು ನನ್ನವರಾದ ಕಾರಣ ಈ ಲೋಕ ನಿಮ್ಮನ್ನು ಪ್ರೀತಿ ಮಾಡಲ್ಲ, ಈ ಲೋಕ ನಿಮ್ಮನ್ನು ದ್ವೇಷ ಮಾಡ್ತದೆ, ಈ ಲೋಕ ನಿಮ್ಮ ಮೇಲೆ ಇಲ್ಲ ಸಲ್ಲದನ್ನು ಹೊರಿಸುತ್ತದೆ. ನೀವು ತಪ್ಪು ಮಾಡಿದ್ರೂ ಕೂಡ, ಆ ತಪ್ಪು ಮಾಡದೇ ಇದ್ರೂ ಕೂಡ ಆ ತಪ್ಪು ಮಾಡಿದ್ದೀರಿ ಎಂಬುದಾಗಿ ಆಪಾದನೆಗಳ ಮೇಲೆ ಆಪಾದನೆಯನ್ನು ನಿಮ್ಮ ಮೇಲೆ ಹೊರಿಸ್ತದೆ. ಈ ಲೋಕ ನಿಮ್ಮನ್ನು ಹಿಂಸೆ ಪಡಿಸ್ತದೆ, ಈ ಲೋಕ ನಿಮ್ಮನ್ನು ಚುಚ್ಚಿ ಮಾತಾಡ್ತದೆ, ಈ ಲೋಕ ನಿಮ್ಮನ್ನು ತೆಗಳ್ತದೆ. ಒಂದು ವೇಳೆ ನಮ್ಮನ್ನು ದೇವರ ಸನ್ನಿಧಾನದಿಂದಲೇ, ದೇವರ ಆಲಯದಿಂದಲೇ ಹೊರಗೆ ಹಾಕುವಂಥ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ನಾವು ದೇವರಿಂದ ಆಯ್ಕೆಯಾದವರು, ದೇವರ ಸ್ವಂತ ಜನರಾಗಿರುವ ಕಾರಣ ನಾವು ಎಲ್ಲೇ ಹೋದರೂ ದೇವ ಮಕ್ಕಳೇ ತಿರಸ್ಕರಿಸುವಂಥ ಕಾರ್ಯಗಳು ಕೂಡ ನಡೆಯುತ್ತೆ. ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ, ನಾವು ಯಾವುದಕ್ಕಾಗಿ ಆಯ್ಕೆ ಮಾಡಲ್ಪಟ್ಟಿದ್ದೇವೆ, ಯಾವುದಕ್ಕಾಗಿ ಆರಿಸಲ್ಪಟ್ಟಿದ್ದೇವೋ ಆ ಕಾರ್ಯಗಳನ್ನು ನಾವು ಮಾಡದೆ ಬೇರೆ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ವಿ. ಇವತ್ತು ನೋಡ್ರಿ, ಯಾವುದೇ ಪ್ರಾರ್ಥನಾ ತಂಡಗಳಿಗೋಗ್ರಿ, ದೇವ ಮಂದಿರಗಳಿಗೋಗ್ರಿ, ಧ್ಯಾನ ಕೇಂದ್ರಗಳಿಗೋಗ್ರಿ, ನಾವು ನೋಡುವಂಥ ಕಾರ್ಯಗಳನ್ನು ನೋಡುವಾಗ ನಿಜವಾದ ವಿಶ್ವಾಸ, ನಿಜವಾದ ನಂಬಿಕೆಯಲ್ಲಿ ಇರುವಂಥ ಜನರ ವಿಶ್ವಾಸವನ್ನು ಕೂಡ ಕೆಡಿಸುವಂಥ ಕಾರ್ಯಗಳನ್ನು ನಾವು ಮಾಡಿಬಿಡ್ತೀವಿ. ಇವತ್ತೆಲ್ಲವೂ ಕೂಡ ಹಣದ ಮೇಲೆ, ಏನು ದುಡ್ಡಿನ ಮೇಲೆ ನಿಂತಿರುವಂಥದ್ದು. ಎಲ್ಲೇ ಹೋದರೂ ಕೂಡ ನಾವು ನೋಡ್ತೀವಿ, ಬಡ ಸೇವಕರನ್ನು ಒಂದು ರೀತಿಯಾಗಿ, ಶ್ರೀಮಂತ ಸೇವಕರನ್ನು ಒಂದು ರೀತಿಯಾಗಿ ಕಾಣುವುದನ್ನು ಕೂಡ ನಾವು ನೋಡ್ತೀವಿ. ಬಡವರಂದರೆ ಒಂದು ರೀತಿಯ ತಾತ್ಸಾರ, ಅವ್ರು ಏನು ಹೇಳಿದ್ರು ಮಾಡ್ತಾರೆ, ಅವ್ರ ಮೇಲೆ ಏನೇ ತಪ್ಪು ಹೊರಿಸಿದ್ರು ಕೂಡ ಒರೆಸ್ಕೊಂತಾರೆ ಅಂತೇಳಿ ಬಡವರನ್ನು ಕೀಳಾಗಿ ನೋಡುವಂಥದ್ದು, ಶ್ರೀಮಂತರನ್ನು ಒಂದು ರೀತಿಯಾಗಿ ನೋಡುವಂಥದ್ದು, ಇದು ಎಲ್ಲ ಕಡೆಯಲ್ಲೂ ಕೂಡ ನಡೆಯುವಂಥದ್ದು. ಆದರೆ ಪ್ರಿಯರೇ, ನಾವು ದೇವರಿಂದ ಆಯ್ಕೆಯಾದವರಲ್ಲ, ಇಂಥ ಒಂದು ಕಾರ್ಯಗಳಿಗೆ ನಾವು ಮೀಸಲಾದವರಲ್ಲ. ನಾವು ಇರುವಂಥ ಜಾಗಗಳಲ್ಲೇ, ನಾವು ಜೀವಿಸುವಂಥ
ಆ ಒಂದು ಜಾಗಗಳಲ್ಲೇ ನಾವು ದೇವರನ್ನು ಪ್ರಚುರಪಡಿಸ್ಬೋದು, ದೇವರಿಗೆ ಸಾಕ್ಷಿಯಾಗ್ಬೋದು. ಯಾರು ಯಾವ ರೀತಿಯಾಗಿ ನಮ್ಮನ್ನು ತೆಗಳಿದ್ರು, ದೂಷಿಸಿದ್ರು, ಅವಮಾನ ಪಡಿಸಿದ್ರು, ನಾವು ದೇವರಿಗೆ ಸ್ತೋತ್ರವನ್ನು ಹೇಳಿ, ದೇವರೇ 10,000 ಸೂರ್ಯನಿಗಿಂತಲೂ ಒಳಪಾದಂಥ ದೇವರ ಕಣ್ಣುಗಳು ಎಲ್ಲವನ್ನ ಕಾಣುವಂಥದ್ದು. ದೇವರೇ ನಮ್ಮನ್ನು ಕ್ಷಮಿಸುವಾಗ, ದೇವರೇ ನಮ್ಮ ಪರವಾಗಿ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಯಾವುದರ ಬಗ್ಗೆಯೂ ನಾವು ಚಿಂತಿಸದೆ ದೇವರು ನಮಗೆ ವಹಿಸಿಕೊಟ್ಟಂಥ ಕಾರ್ಯದಲ್ಲಿ ನಮಗೆ ಆಗುವಂಥ ರೀತಿಯಲ್ಲಿ ದೇವರು ಒದಗಿಸಿಕೊಟ್ಟಂಥ ಸಮಯವನ್ನು ನಾವು ಸದುಪಯೋಗಪಡಿಸಿಕೊಂಡು ಆ ಸಮಯದಲ್ಲಿ ದೇವರನ್ನು ಸಾಕ್ಷಿಪಡಿಸಲಿಕ್ಕಾಗಿ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಪ್ರಿಯರೇ, ನಾವು ಒಳ್ಳೆಯವರ ಮಧ್ಯದಲ್ಲೂ ಕೆಟ್ಟವರ ಮಧ್ಯದಲ್ಲೂ ಜೀವನ ಮಾಡುವುದಕ್ಕಾಗಿಯೇ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದು. ಎಲ್ಲ ನಮಗೆ ದೇವ ಮಕ್ಕಳಿಗೆ ಒಳ್ಳೆಯದೇ ಬೇಕು, ಕೆಟ್ಟವರೇ ಇರಬಾರ್ದು ಸುತ್ತಮುತ್ತಲ ಅಂತ ಹೇಳಿದರೆ ನಾವು ದೇವರನ್ನು ಹಚ್ಚಿಕೊಳ್ಳಿಕ್ಕೆ, ದೇವರ ಸನ್ನಿಹದಲ್ಲಿ ಇನ್ನೂ ಹತ್ರ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಎಲ್ಲರೂ ಇರಬೇಕು, ಒಳ್ಳೆಯವರು ಇರಬೇಕು, ಕೆಟ್ಟವರು ಇರಬೇಕು. ಅದರಿಂದ ಅವರ ಮಧ್ಯದಲ್ಲಿ ನಾವು ಸಾಕ್ಷಿಗಳಾಗಬೇಕು. ಅವರು ನಮಗೆ ಏನೇ ಮಾಡಿದ್ರು ಕೂಡ, ಅವರ ಮಧ್ಯದಲ್ಲಿ ಅವರು ನಮ್ಮನ್ನು ತುಳಿಯುವಂಥ ಕೆಲಸ ಮಾಡಿದ್ರು ಕೂಡ ನಾವು ಅವರ ಮಧ್ಯದಲ್ಲೇ ತಲೆ ಎತ್ತಿ ನಿಲ್ಲುವಂತೆ ಮಾಡುವಂಥ ದೇವರು ನಮ್ಮ ದೇವರು. ನಮ್ಮನ್ನು ಕರೆದಿರುವಂಥ ದೇವರು ಮನುಷ್ಯನಲ್ಲ. ಅವರು ಕೊಟ್ಟ ಮಾತಿಗೆ ಮಾತು ತಪ್ಪದಂಥ ದೇವರಲ್ಲ. ಮನುಷ್ಯ ಮಾತು ತಪ್ಪೋಗ್ತಾನೆ, ಮನುಷ್ಯ ಮುಖ ನೋಡ್ತಾನೆ, ಮನುಷ್ಯ ದುಡ್ಡು ನೋಡ್ತಾನೆ, ಮನುಷ್ಯ ಎಲ್ಲವನ್ನ ನೋಡ್ತಾನೆ. ಆದರೆ ದೇವರು ನಮ್ಮಲ್ಲಿ ಯಾವುದನ್ನ ಕೂಡ ನೋಡದೆ, ನಾವು ಗತಿ ಇಲ್ಲದವರಾಗಿದ್ರು, ಹೀನ ಸ್ಥಿತಿಯಲ್ಲಿದ್ದರು, ನಮ್ಮನ್ನು ಒಂದೇ ರೀತಿ, ಶ್ರೀಮಂತರನ್ನು ಕೂಡ ಒಂದೇ ರೀತಿಯಲ್ಲಿ, ಶ್ರೀಮಂತರನ್ನ ಚಿನ್ನದ ಚೇರಲ್ಲಿ ಕೂರಿಸಿ ನಮ್ಮನ್ನು ಮಣ್ಣಿನ ಚೇರ್ ಮೇಲೆ ಕೂರಿಸಲ್ಲ ದೇವರು. ಶ್ರೀಮಂತನನ್ನ ಯಾವ ಚೇರಿನ ಮೇಲೆ ಕೂರಿಸ್ತಾರೋ ಅದೇ ಚೇರಿನ ಮೇಲೆ ನಮ್ಮನ್ನು ಕೂರಿಸ್ತಾರೆ. ಯಾಕೆಂದರೆ ದೇವರಲ್ಲಿ ಪಕ್ಷಪಾತವಿಲ್ಲ, ದೇವರಲ್ಲಿ ಬಡವರು ಶ್ರೀಮಂತರೆಂಬ ಭಿನ್ನ ಭೇದ ಇಲ್ಲ. ಅದರಿಂದ ದೇವರನ್ನು ಪ್ರಚುರಪಡಿಸ್ಲಿಕ್ಕಾಗಿ, ದೇವರ ವಾಕ್ಯವನ್ನು ಸಾರಲಿಕ್ಕಾಗಿ, ದೇವರ ಶುಭ ಸಂದೇಶವನ್ನು ಬೋಧನೆ ಮಾಡಲಿಕ್ಕಾಗಿ ಕೂಡ ಇಲ್ಲಿ ಬಡವ ಶ್ರೀಮಂತ ಅನ್ನುವಂಥ ಭಿನ್ನ ಭೇದವನ್ನು ಯೇಸುಸ್ವಾಮಿ ಇಟ್ಕೊಳ್ಳಲಿಲ್ಲ. ಆದ್ದರಿಂದ ನಾವು ಚೆನ್ನಾಗಿ ಆಲೋಚನೆ ಮಾಡೋಣ. ಇವತ್ತು ಎಲ್ಲ ತುಂಬ ಕಡೆಗಳಲ್ಲಿ ನಾವು ನೋಡ್ತೀವಿ, ಎಲ್ಲ ದುಡ್ಡಿನ ಮೇಲೆ, ದುಡ್ಡಿರುವಂಥ ಸೇವಕರನ್ನು ಒಂದು ರೀತಿಯಾಗಿ ನೋಡ್ತಾರೆ, ದುಡ್ಡಿಲ್ಲದಂಥ ಬಡ ಸೇವಕರನ್ನು ಒಂದು ರೀತಿಯಾಗಿ ನೋಡ್ತಾರೆ. ಈ ತಾರತಮ್ಯ ಇವರ ಜನರ ಮಧ್ಯದಲ್ಲಿ ಮಾತ್ರ. ಆದರೆ ದೇವರ ಮುಂದೆ ನಿಂತಾಗ ಇದೆಲ್ಲ ಇರಲ್ಲ. ಅದಕ್ಕೆ ಯೇಸುಸ್ವಾಮಿ ತುಂಬ ಚೆನ್ನಾಗಿ ಹೇಳ್ತಾರೆ, ಸ್ವಾಮಿ ನಾವು ಗೊತ್ತಾ, ನಾವು ನಿಮ್ಮ ಹೆಸರಿನಲ್ಲಿ ಅದ್ಭುತ ಮಾಡಿದ್ವಲ್ಲ, ನಾವು ನಿಮ್ಮ ಹೆಸರಲ್ಲಿ ಶುಭ ಸಂದೇಶ ಸಾರಿದ್ವಲ್ಲ, ನಾನು ಸ್ಟೇಜ್ ಮೇಲೆ ನಿಂತಿದ್ನಲ್ಲ, ಅಲ್ಲಿ ನಾನು 1000 ಜನ ನಿಮ್ಮ ಹೆಸರಿನಲ್ಲಿ ಬೋಧನೆ ಮಾಡುವ ಪ್ರಾರ್ಥಿಸುವಾಗ ಎಲ್ಲ ಬಿದ್ದು ಹುರುಳಾಡೋದ್ರಲ್ಲ ಸ್ವಾಮಿ, ಅದು ನಾನೇ ಎಂಬುದಾಗಿ ಹೇಳುವಾಗ, ಸ್ಟೇಜಲ್ಲಿ ಕಾರಲ್ಲಿ ಹೋದ್ನಲ್ಲ ಸ್ವಾಮಿ, ಅವರೆಲ್ಲರೂ ಕೂಡ ನನ್ನನ್ನು ತುಂಬ ಇಷ್ಟಪಟ್ರಲ್ಲ ಸ್ವಾಮಿ, ನಾನು ಅವ್ರಿಗೆಲ್ಲ ಹೇಳಿದ್ನಲ್ಲ ಸ್ವಾಮಿ ನಿನ್ನ ಹೆಸರನ್ನು ಅಂತ ಹೇಳುವಾಗಲೂ ಕೂಡ ಯೇಸುಸ್ವಾಮಿ ಹೇಳ್ತಾರೆ, ನೀವು ಯಾರು ನನಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ನಾವು ಏನೇ ಸೇವೆ ಮಾಡಿದರೂ ನಮ್ಮಲ್ಲಿ ಭಿನ್ನ ಭೇದ ಇಟ್ಕೊಂಡು ನಾವು, ಅಥವಾ ಮನಸ್ತಾಪಗಳನ್ನು ಇಟ್ಕೊಂಡು, ಹೊಟ್ಟೆ ಕಿಚ್ಚಿಟ್ಕೊಂಡು ನಾವು ಸೇವೆ ಮಾಡಿದರೆ ದೇವರು ಅದನ್ನು ಮೆಚ್ಚಲ್ಲ. ನಾವು ಮಾಡ್ಬೋದು, ಅದ್ಭುತಗಳನ್ನು ಮಾಡ್ಬೋದು, ಸೂಚಕ ಕಾರ್ಯಗಳನ್ನು ಮಾಡ್ಬೋದು, ಶುಭ ಸಂದೇಶವನ್ನು ಸಾರ್ಬೋದು, ಏನೇ ಮಾಡ್ಬೋದು. ಆದರೆ ಇನ್ನೊಬ್ಬರನ್ನ ಕೀಳಾಗಿಕೊಂಡು, ಇನ್ನೊಬ್ಬ ಬಡ ಸೇವಕರನ್ನು ಕೀಳಾಗಿಕೊಂಡು, ಬಡ ಮಕ್ಕಳನ್ನು ಕೀಳಾಗಿಕೊಂಡು, ಅವರಿಗೊಂದು ರೀತಿಯ ಮೆಸೇಜು, ಬಡವರಿಗೆ ಒಂದು ರೀತಿಯ ಮೆಸೇಜು, ಶ್ರೀಮಂತರಿಗೆ ಒಂದು ರೀತಿಯ ಮೆಸೇಜ್ ಕೊಟ್ಕೊಂಡು ನನ್ನ ಹೆಸರನ್ನು, ನನ್ನ ಘನತೆಯನ್ನು ನಾನು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದರೆ ದೇವರು ಖಂಡಿತವಾಗಿಯೂ ನಮ್ಮ ಸೇವೆಯನ್ನು ಮೆಚ್ಚಲ್ಲ. ನಾವೆಲ್ಲರೂ ದೇವ ಮಕ್ಕಳು, ಎಲ್ಲರೂ ಕೂಡ ದೇವರ ಮುಂದೆ ಮೊದಲನೇದಾಗಿ ತೀರ್ಪಿಗೆ ಗುರಿಯಾಗುವಂಥವರು ದೇವರ ಮಕ್ಕಳೇ. ಕೈಯಲ್ಲಿ ಶುಭ ಸಂದೇಶ ಇಟ್ಕೊಂಡು ಬೇಡವಾದಂಥ ಮಾತುಗಳನ್ನು ಆಡ್ತಾ,
ಬಡವರಿಗೊಂದು ರೀತಿಯ ಅದ್ಭುತ ಮೆಸೇಜ್, ಶ್ರೀಮಂತರಿಗೊಂದು ರೀತಿಯ ಅದ್ಭುತ ಮೆಸೇಜ್ಗಳನ್ನು ಕೊಡ್ತಾ ನಾವು ಹೋದರೆ, ಒಂದು ದಿನ ಯೇಸು ಸ್ವಾಮಿಯ ಮುಂದೆ ನಿಂತಾಗ, ಸ್ವಾಮಿ ನಾನು ಅದು ಮಾಡಿದ್ನಲ್ಲ ಸ್ವಾಮಿ, ನಾನು ಇಷ್ಟು ಚೆನ್ನಾಗಿ ಮಾಡಿದ್ನಲ್ಲ ಸ್ವಾಮಿ ಅಂತ ಹೇಳಿದ್ರು ಕೂಡ ದೇವರು ಹೇಳ್ತಾರೆ, ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತೇಳಿ. ಆದ್ದರಿಂದ ನಾವು ಎಚ್ಚೆತ್ಕೋಬೇಕು, ದೈವ ಮಕ್ಕಳು ಎಚ್ಚೆತ್ಕೋಬೇಕು. ಪ್ರತಿಯೊಬ್ಬರು ಕೂಡ, ಯೇಸು ಆರಿಸಿಕೊಂಡಂಥ ಪ್ರತಿಯೊಬ್ಬರು ಕೂಡ, ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಬೋಧಕರಾಗಿರಲಿ, ಪವಾಡಗಳನ್ನು ಮಾಡುವವರಾಗಿರಲಿ, ವರದಾನಗಳನ್ನು ಪಡೆದುಕೊಂಡವರಾಗಿರಲಿ, ವರದಾನಗಳು ಇಲ್ಲದೆ ಇರುವಂಥ ಭಕ್ತಾದಿಗಳಾಗಿರಲಿ, ವಿಶ್ವಾಸಿಗಳಾಗಿರಲಿ, ಎಲ್ಲರಲ್ಲೂ ಒಂದೇ ಪವಿತ್ರಾತ್ಮ ಕಾರ್ಯ ಮಾಡುವಂಥದ್ದು. ಆದ್ದರಿಂದ ಭಿನ್ನ ಭೇದ ಇಲ್ಲ. ನಾವು ಎಲ್ಲೆಲ್ಲೋ ಹೋಗಿ ದೊಡ್ಡದಾಗಿ ದೇವರನ್ನು ಪ್ರಚುರಪಡಿಸ್ಬೇಕು, ಸಾಕ್ಷಿ ಪಡಿಸ್ಬೇಕು ಅಂತ ಹೇಳಿ ಇಲ್ಲ. ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಬಂದಂಥ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯವನ್ನು ಕುರಿತು ನಾನು ಅವರಿಗೆ ಸಾಕ್ಷಿ ಪಡಿಸುವಾಗ ಆ ಸಾಕ್ಷಿಯನ್ನು ಕೂಡ ದೇವರು ಅಂಗೀಕರಿಸುವಂಥ ದೇವರು. ಆದ್ದರಿಂದ ದೇವರ 2 ತಿಮೋಥಿಯರಿಗೆ ಬರೆದ ಪತ್ರಿಕೆ 1:8 ಹೇಳ್ತದೆ, ಆದ್ದರಿಂದ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಬೇಡ ಎಂಬುದಾಗಿ. ಏನೇ ಬರಲಿ ಸಮಸ್ಯೆಗಳು, ಏನೇ ಬರಲಿ, ಅವುಗಳ ಮಧ್ಯದಲ್ಲಿ ನಾವು ಕೆಲವರೆಲ್ಲ, ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ಯಾವ ಸೇವೆನೋ ಏನೋ ಎಲ್ಲೋದ್ರೂ ನಮ್ಮನ್ನು ತುಚ್ಛವಾಗಿ ಕಾಣ್ತಾರೆ, ಬಿಟ್ಬಿಟ್ಟಿದ್ದೀನಿ, ಸೇವೆನೇ ಬಿಟ್ಬಿಟ್ಟಿದ್ದೀನಿ, ಬೇಡವೇ ಬೇಡ ಅಂಥವ್ರ ಮಧ್ಯದಲ್ಲಿ ಯಾಕೆ ಸೇವೆ ಮಾಡಬೇಕು? ಇವಾಗ ಏನಿದ್ರು ಸಿಸ್ಟರ್, ನೀವು ಕಾರಲ್ಲಿ ಹೋಗ್ಬೇಕು, ನಿಮ್ಮ ಮೈ ಮೇಲೆ ಸ್ವಲ್ಪ ಒಡವೆ ಇರಬೇಕು, ರೇಷ್ಮೆ ಸೀರೆ ಉಟ್ಕೋಬೇಕು, ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋದರೆ ನಿಮ್ಮನ್ನು ಬಹಳ ಪ್ರೀತಿಯಿಂದ ಅಪ್ಕೋತಾರೆ. ಆದರೆ ನಮ್ಮಂಥವ್ರು ಹೋದರೆ ಖಂಡಿತವಾಗಿಯೂ ನಮಗೆ ಒಂಚೂರು ಅಟ್ಲೀಸ್ಟ್ ಮನುಷ್ಯತ್ವದ ಮನುಷ್ಯ ಅಂತೇಳಿ ಕೂಡ ಅವರು ನಮಗೆ ಒಂದು ಮರ್ಯಾದೆ ಕೊಡಲ್ಲ, ಕೀಳಾಗಿ ಕಾಣುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನೋಡಿ ನೋಡಿ ಬೇಸತ್ಬಿಟ್ಟು ಇವತ್ತು ಸೇವೆ ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ, ಎಲ್ಲ ಸೇವೆ ಬಿಟ್ಟುಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು. ದೇವರ ವಾಕ್ಯ ಹೇಳ್ತದೆ, ಆದ್ದರಿಂದ ಇಂಥ ಎಲ್ಲವೂ ಬರುತ್ತೆ ನಮ್ಮ ಜೀವಿತದಲ್ಲಿ. ನಾವು ಸೋತು ಹೋಗದೆ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲಿಕ್ಕೆ ನಾವು ನಾಚಲಬಾರ್ದು, ಭಯ ಪಡಬಾರ್ದು, ಅಂಜಿಕೆ ಪಡಬಾರ್ದು. ಯಾರು ಏನೇ ಅಂದ್ಕೊಂಡು ಹೋಗಲಿ, ಯಾರು ಏನೇ ಮಾಡ್ಕೊಂಡು ಹೋಗಲಿ, ಅವ್ರ ಮೇಲೆ ಇರಲಿ, ನಾವು ಕೆಳಗಡೆನೇ ಇರೋಣ. ಯಾಕೆಂದರೆ ಯೇಸು ಸ್ವಾಮಿ ಹೇಳ್ತಾರೆ, ತನ್ನನ್ನು ತಾನು ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುತ್ತಾರೆ, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೆತ್ತುತ್ತಾರೆ ಎಂಬುದಾಗಿ. ಅವರ ಸೇವೆಯನ್ನು ಅವರು ಮಾಡಲಿ, ನಮ್ಮ ಸೇವೆಗಳನ್ನು ನಾವು ಮಾಡೋಣ. ಅಲ್ಲಿಲ್ಲ ಅಂದರೂ ಬೇರೆ ಕಡೆ ಆದರೂ, ಬೇರೆ ರೀತಿಯಾಗಿ ಆದರೂ ನಾವು ಯೇಸುವಿಗೆ ಸಾಕ್ಷಿಯಾಗಬೇಕು. ನಾವು ಅವಮಾನ ಆಯಿತು, ನಮ್ಮನ್ನು ಅವ್ರು ಹಿಂಗೆ ಅಂದುಬಿಟ್ರು, ನಾವು ಸೇವೆ ಮಾಡೋದು ಬೇಡ ಅಂತೇಳಿ ಬಿಟ್ಟುಬಿಟ್ರೆ ದೇವರು ತುಂಬ ದುಃಖ ಪಡ್ತಾರೆ. ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದು ಆ ಜನರಲ್ಲ, ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದು ತಾಯಿಯ ಗರ್ಭದಲ್ಲಿ ದೇವರು. ಯಾವುದಕ್ಕಾಗಿ? ಅವರ ಮಹಿಮೆಯನ್ನು, ಅವರ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋದು. ಅದರಿಂದ ನಾವು ಅವರಿಗೆ ಸಾಕ್ಷಿಯಾಗಬೇಕೆ ಹೊರತು ಮನುಷ್ಯನಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಅಲ್ಲ ನಾವು ಕಾರ್ಯಗಳನ್ನು ಮಾಡುವಂಥದ್ದು. ಆದ್ದರಿಂದ ಪ್ರಿಯರೇ, 1 ಯೋವಾನರು ಬರೆದ ಮೊದಲನೇ ಪತ್ರಿಕೆ 4:4 ಕೂಡ ಹೇಳ್ತದೆ, ಪ್ರಿಯ ಮಕ್ಕಳೇ, ನೀವಂತೂ ದೇವರಿಗೆ ಸೇರಿದವರು, ಲೋಕದಲ್ಲಿರುವಂಥ ದುರಾತ್ಮನಿಗಿಂತಲೂ ನಿಮ್ಮಲ್ಲಿರುವಂಥ ಆತ್ಮವು ಶ್ರೇಷ್ಠವಾದದ್ದು, ಆದ್ದರಿಂದ ಕಪಟ ಪ್ರವಾದಿಗಳನ್ನು ಜಯಿಸಿದ್ದೀರಿ. ನಾವು ಪ್ರೀತಿಯ ಮಕ್ಕಳೇ, ನೀವು ದೇವರಿಗೆ ಸೇರಿದವರು, ನಾವು ದೇವರಿಗೆ ಸೇರಿದವರು. ಲೋಕದಲ್ಲಿರುವಂಥ ದುರಾತ್ಮನಿಗಿಂತ ನಮ್ಮೊಳಗಿರುವಂಥ ಆತ್ಮರು ಶ್ರೇಷ್ಠರು. ಎಲ್ಲ ಕಪಟ ಪ್ರವಾದಿಗಳನ್ನು, ದೂಷಣೆ ಮಾಡುವವರನ್ನು, ಅವಮಾನಪಡಿಸುವಂಥವರನ್ನು, ನಮ್ಮನ್ನು ಕೀಳಾಗಿ ಕಾಣುವಂಥ ಎಲ್ಲ ಪ್ರವಾದಿಗಳನ್ನು ನಾವು ಜಯಿಸಿದ್ದೀವಿ. ಯಾಕೆಂದರೆ ದೇವರ ಆತ್ಮ ನಮ್ಮ ಜೊತೆಯಲ್ಲಿ ಇದ್ದಾರೆ, ಪರಿಶುದ್ಧಾತ್ಮರು ನಮ್ಮ ಜೊತೆಯಲ್ಲಿರುವಾಗ. ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ದೇವರೇ ನಮ್ಮ ಪರವಾಗಿರುವಾಗ ನಮ್ಮನ್ನು ವಿರೋಧಿಸುವವರಾರು? ಆತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಯಾರಿಂದ ಸಾಧ್ಯ ಅಂತೇಳಿ. ಯಾವ ಪ್ರವಾದಿಗಳಿಂದಲೂ ಆಗಲ್ಲ, ಯಾವ ದೇವಸೇವಕರಿಂದಲೂ ಆಗಲ್ಲ. ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗುವವರೆಗೂ ನಾವು ದೇವರ ಮಕ್ಕಳೇ, ದೇವರ ಪ್ರೀತಿಯನ್ನು
ಪ್ರಚುರಪಡಿಸ್ಲಿಕ್ಕಾಗಿ ಆಯ್ಕೆಯಾದವರೇ. ಆದ್ದರಿಂದ ನಾವು ಯಾವುದಕ್ಕೂ ಅಂಜದೆ ಹೆದರದೆ ಯಾರು ಏನಾದರೂ ಅಂದ್ಕೊಂಡು ಹೋಗ್ಲಿ, ನಮ್ಮ ಕರ್ತವ್ಯ, ದೇವರು ನಮಗೆ ಕೊಟ್ಟಂತ ಕಾರ್ಯ ಏನಿದೆ, ಕೆಲಸ ಏನಿದೆಯೋ ಅದನ್ನು ನಾವು ಮಾಡ್ತಾ ಹೋಗೋಣ. ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳೋಣ. ದೇವರ ಕರುಣೆ, ದೇವರ ದಯೆ ನಮ್ಮ ಮೇಲೂ, ನಮ್ಮ ಕುಟುಂಬಗಳ ಮೇಲೂ, ನಾವು ಮಾಡುವಂಥ ಎಲ್ಲ ಸೇವೆಗಳ ಮೇಲೂ ದೇವರ ಕರುಣೆ, ದೇವರ ದಯೆ ಇಳಿದು ಬರಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಸಾಕ್ಷಿಯ ಜೀವನವನ್ನು ಜೀವಿಸುತ್ತಾ ನಾವು ಬಾಳೋಣ. ಪ್ರೈಸ್ ದ ಲಾರ್ಡ್.